ಜೈ ಹಿಂದ್. ಸೊ ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ SSC GD ಎಕ್ಸಾಮ್ ಬಗ್ಗೆ. ನೆಕ್ಸ್ಟ್ ಏನು ಎಕ್ಸಾಮ್ ಎಲ್ಲ ಮುಗಿದೋಯ್ತು, ನೆಕ್ಸ್ಟ್ ಕೀ ಆನ್ಸರ್ ಬರುತ್ತೆ. ಕೀ ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ 1 ವೀಕ್ ಒಳಗಡೆ ಬರುತ್ತೆ. ಸೊ 1 ವೀಕ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ March 28 or 27 ಒಳಗಡೆ ನಿಮ್ಗೆ ಕೀ ಆನ್ಸರ್ ಬರುತ್ತೆ. ಕೀ ಆನ್ಸರ್ ಮೇಲೆ ನಿಮ್ಗೆ ಗೊತ್ತಾಗತ್ತ ನಿಮ್ಗೆ ಎಷ್ಟು ಮಾರ್ಕ್ಸ್ ಗಳು ಬಿದ್ದಾವ, ಮುಂದೆ ಏನ್ ಮಾಡ್ಬೇಕು ಅಂತಂದ್ ಹೇಳಿ. ನೋಡ್ರಿ, ಎಲ್ಲ ಏನ್ ಹೇಳೋದಪ್ಪ ಅಂತಂದ್ ಹೇಳಿದ್ರೆ ಇವಾಗ ರೀಸೆಂಟ್ ಆಗಿ ಮಣಿಪುರ್ ರಿಸಲ್ಟ್ ಬಿಟ್ಟಿದಾರೆ, ಆಮೇಲೆ ಡೆಲ್ಲಿ ಎಕ್ಸಾಮ್ಸ್ ರಿಸಲ್ಟ್ಸ್ ಗಳನ್ನ ಬಿಟ್ಟಿದಾರೆ. ಅವುಗಳನ್ನೆಲ್ಲ ನೋಡ್ಕೊಂಡು ಆಮೇಲೆ SSC GD ಹಿಂದ್ಗಡೆ ಆಗಿರೋ ಬೇರೆ ಬೇರೆ ಸ್ಟೇಟ್ ಗಳಲ್ಲಿ ಆಗಿರುವಂತಹ ಸೆಲೆಕ್ಷನ್ ಲಿಸ್ಟ್ ಅನ್ನ ನೋಡಿದ್ರೆ, ನೀವು ಯಾರಾದ್ರೂ ಎಕ್ಸಾಮ್ಸ್ ಗಳಲ್ಲಿ ಅಂದ್ರೆ ಕೀ ಆನ್ಸರ್ ಬಂದ ನಂತರ ಅಥವಾ ಇವಾಗ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಕರೆಕ್ಟ್ ಆಗಿರೋದು 35 ಮೇಲೆ 35 ಕ್ವಶನ್ಸ್ ಗಳ ಮೇಲೆ. ಆಲ್ಮೋಸ್ಟ್ ಅಂದ್ರೆ ನೀವು ಆಲ್ಮೋಸ್ಟ್ 30 ಕ್ವಶನ್ಸ್ ಆದ್ರೂ ಪರವಾಗಿಲ್ಲ, ಬಟ್ ಆದ್ರೆ 35 ಕ್ವಶನ್ಸ್ ಗಳ ಮೇಲೆ ಯಾರ್ದಾದ್ರೂ ಆಗಿದ್ರೆ ಕರೆಕ್ಟ್ ಆಗಿದ್ರೆ 35 ಕ್ವಶನ್ಸ್ ಗಳ ಮೇಲೆ ಯಾರ್ದಾದ್ರೂ ಕರೆಕ್ಟ್ ಆಗಿದ್ರೆ, ಸೊ ನೀವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಫಿಸಿಕಲ್ ಅನ್ನ ಬಾರಿ ಪ್ರಾಕ್ಟೀಸ್ ಮಾಡ್ಬೇಕು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಫಿಸಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ 35 ಮೇಲೆಲ್ಲ ಸೆಲೆಕ್ಷನ್ ಆಗಿದ್ರೆ. ಸರ್ ಇನ್ನೊಂದೇನ್ರಿ ಸರ್, 30 ಮೇಲೆ ಆಗಿದ್ರೆ ನಿಮ್ದೇನಪ್ಪಾ ಅಂತಂದ ಹೇಳಿದ್ರೆ 50% ಚಾನ್ಸ್. ಸೊ ಹೆಂಗಂತಂದ್ ಹೇಳಿದ್ರೆ ಅಲ್ಲಿ ಯಾವ ಕಾಸ್ಟ್ ದವರು ಎಷ್ಟು ಅಪ್ಲಿಕೇಶನ್ ಅನ್ನ ಹಾಕಿದಾರೆ, ಎಷ್ಟು ಜನ ಎಕ್ಸಾಮ್ ಬರ್ದಾರ ಅಂತಂದ್ ಹೇಳಿ ಡಿಪೆಂಡ್ ಆಗುತ್ತೆ. ಇಲ್ಲಿ ಕಾಸ್ಟ್ ಬಗ್ಗೆ ಮಾತಾಡ್ತಿಲ್ಲ, ಯಾವ್ದಂತಂದ್ ಹೇಳಿದ್ರೆ ಸೆಲೆಕ್ಷನ್ ಬಗ್ಗೆ, ಎಕ್ಸಾಮ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇರೋದು. ಇಲ್ಲಿ ನೋಡ್ರಿ, 30 ಮೇಲೆ ಆಲ್ಮೋಸ್ಟ್ ಯಾರು 30 ಮೇಲೆ ಆಗಿರತ್ತೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ರಿ. ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ 35 ಮೇಲೆ ಆದವ್ರು ಏನಂತಂದ್ ಹೇಳಿದ್ರೆ 100% ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಕ್ಲಿಯರ್ ಎಲ್ರಿಗೂ? ಯಾಕಂತಂದ್ ಹೇಳಿದ್ರೆ 35 ಅಂತಂದ್ ಹೇಳಿದ್ರೆ ಈ ಸಾರಿ ಕಟ್ ಆಫ್ ಏನಪ್ಪಾ ಅಂತಂದ್ ಹೇಳಿದ್ರೆ 70. ಸೊ 70ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 90 ಇಲ್ಲ ಅಂತಂದ್ ಹೇಳಿದ್ರೆ 100 ವರೆಗೂ ಹೋಗ್ಬಹುದು. ಇದ್ಯಾವ್ದಂತಂದ್ ಹೇಳಿದ್ರೆ NCB ಗೆಲ್ಲ ಹೋಗ್ಬಹುದು. NCB ಆಮೇಲೆ NIA ಅಂತಂದ್ ಬಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಈ ತರ ಏನ್ ಬರ್ತಾವಲ್ಲ, ಸೊ ಅವಲಿಗೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಡಿಮ್ಯಾಂಡ್ ಇರುತ್ತ, ಆಮೇಲೆ ತುಂಬಾ ಟಫ್ ಆಗಿರುತ್ತ. ಆ ಕಡೆ ಡಿಪಾರ್ಟ್ಮೆಂಟ್ಗಳು ಅವುಗಳಿಗೆ ಏನಂತಂದ್ ಹೇಳಿದ್ರೆ 90ರಿಂದ 100 ಹೋಗ್ಬೋದು. ಬಟ್ ಆದ್ರೆ ಅದರ್ ಥಿಂಗ್ಸ್ ಗಳಿದಾವೆ ನೋಡ್ರಿ, BSF ಆಗಿರ್ಬೋದು, ಆಮೇಲೆ ITBP ಆಗಿರ್ಬೋದು, SSB ಆಗಿರ್ಬೋದು, ಅಸ್ಸಾಂ ರೈಫಲ್ಸ್ ಆಗಿರ್ಬೋದು. ಸೊ ಇವುಗಳಿಗೆಲ್ಲ ಏನಂತಂದ್ ಹೇಳಿದ್ರೆ ಕಟ್ ಆಫ್ ತುಂಬಾ ಕಡಿಮೆ ನಿಂತ್ಕೊಳ್ಳುತ್ತೆ. ಸೊ ಅದಕ್ಕೆ ಹೇಳೋದು 70ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 90ರೊಳಗೆ. ಇವಾಗ ನೀವು ನೋಡಿರ್ಬೋದು ಮಣಿಪುರ್ದ ಏನಪ್ಪಾ ಅಂತಂದ್ ಹೇಳಿದ್ರೆ ರಿಸಲ್ಟ್ ಬಂದೈತೆ. ಸೊ ಮಣಿಪುರ್ದ ಏನಪ್ಪಾ ಅಂತಂದ್ ಹೇಳಿದ್ರೆ ರಿಸಲ್ಟ್ ಬಂದೈತೆ. ಇಲ್ಲಿ ಏನಾಗ್ತಿದೆ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಕೆಲವು ಜನರಿಗೆ ಏನಂತಂದ್ ಹೇಳಿದ್ರೆ ಗೊತ್ತಿರಂಗಿಲ್ಲ, ಸೀರಿಯಸ್ಲಿ ಗೊತ್ತಿರಲ್ಲ. ಏನಂತಂದ್ ಹೇಳಿದ್ರೆ ಈಗ ಎಕ್ಸಾಮ್ಸ್ ಗಳನ್ನ ಬರ್ತಾರ, ಎಕ್ಸಾಮ್ಸ್ ಗಳನ್ನ ಎಷ್ಟೋ ಜನ ಬರ್ದಾರ. ಕೆಲವು ಜನ ಏನಪ್ಪಾ ಅಂತಂದ್ ಹೇಳಿದ್ರೆ 50ರಿಂದ 60 ಕ್ವಶನ್ಸ್ ಗಳನ್ನ ಕರೆಕ್ಟ್ ಹಾಕಿದಾರ. ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಫಿಸಿಕಲ್ಗೆ ಹೋಗಂಗಿಲ್ಲ. ಯಾಕೆ ಫಿಸಿಕಲ್ಗೆ ಹೋಗಂಗಿಲ್ಲ? ಸೊ ಟೋಟಲ್ 5 ಕಿಲೋಮೀಟರ್ ರನ್ನಿಂಗ್ ಐತ್ರಿಪ್ಪ ಅದ. ಸೊ ಅಷ್ಟು ಈಸಿ ಅಲ್ಲ 5 ಕಿಲೋಮೀಟರ್ ರನ್ನಿಂಗು 24 ಮಿನಿಟ್ಸ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಿಯರ್ ಮಾಡ್ಬೇಕು. ಎಷ್ಟೋ ಜನ ಹುಡುಗರು 100 ಮಾರ್ಕ್ಸ್ 120 ಮಾರ್ಕ್ಸ್ ತಗೊಂಡ್ರು ಕೂಡ ಸೊ ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಫಿಸಿಕಲ್ ಅನ್ನ ಕ್ಲಿಯರ್ ಮಾಡಂಗಿಲ್ಲ. ಇನ್ ಕೆಲವ್ರು ಏನಂತಂದ್ ಹೇಳಿದ್ರೆ ಇಷ್ಟೆಲ್ಲ ತಗೊಂಡ್ ವೇಸ್ಟ್ ಅಲ್ಲ, ಇವ್ರನ್ನೆಲ್ಲ ಕನ್ಸಿಡರ್ ಮಾಡಂಗಿಲ್ಲ. ಯಾರು ಫಿಸಿಕಲ್ ಪಾಸ್ ಆಗ್ತಾರ, ಫಿಸಿಕಲ್ ಪಾಸ್ ಆಗಿ ಅವ್ರ ಸ್ಕೋರ್ ಗಳನ್ನ ನೋಡ್ತಾರ ಹೊರತು ನೀವು ಎಕ್ಸಾಮ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ನಾನು 150 ತಗೊಂಡೆ 140 ತಗೊಂಡೆ ಅಂತಂದ್ ಹೇಳಿದ್ರೆ ಕನ್ಸಿಡರ್ ಆಗಂಗಿಲ್ಲ. ಫಿಸಿಕಲ್ ಪಾಸ್ ಆದ ನಂತರ ಎಷ್ಟು ಜನರದ್ದು ಹೈಯೆಸ್ಟ್ ಇದೆ ಅದ್ರ ಮೇಲೆ ಸೆಲೆಕ್ಷನ್ ಆಗುತ್ತೆ. ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಏನು, ಫಿಸಿಕಲ್ ಕ್ಲಿಯರ್ ಆಗಬೇಕು. ಈಗ 100ರಿಂದ 120 ಮಾರ್ಕ್ಸ್ ತಗೊಂಡವ್ರು ಯಾರು ಫಿಸಿಕಲ್ ಕ್ಲಿಯರ್ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ 100 ಕಟ್ ಆಫ್ ಹೆಂಗ್ ನಿಂತ್ಕೊಳತ್ತ? ಆಲ್ಮೋಸ್ಟ್ ಯಾರು ಮಾಡಂಗಿಲ್ಲ. ಸೊ ಅದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ 70ರಿಂದ 90ರವರೆಗೂ ಏನಂತಂದ್ ಹೇಳಿದ್ರೆ ಈ ಸರಿ ಕಟ್ ಆಫ್ ನಿಂತ್ಕೊಳ್ಳುತ್ತಾ. ಸೊ ಯಾರು 35 ಮೇಲೆ ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ಹಾಕಿದ್ದೀರಾ ನೀವೆಲ್ರೂ ಏನಂತಂದ್ ಹೇಳಿದ್ರೆ 100% ಎಫಿಷಿಯಂಟ್ ಆಗಿ ಏನಂತಂದ್ ಹೇಳಿದ್ರೆ ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇವನ್ ಹುಡುಗಿರ್ ಕೂಡ ಹಂಗೆ. ಸೊ ಹುಡುಗಿರ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 30 ಕ್ವಶನ್ಸ್ ಗಳು ಯಾರು ಕರೆಕ್ಟ್ ಹಾಕಿದಿರಿ ನೀವೆಲ್ಲ ಏನಂತಂದ್ ಹೇಳಿದ್ರೆ ಫಿಸಿಕಲ್ ಅನ್ನ ಪ್ರಿಪೇರ್ ಆಗಿ. ಸೊ ಹುಡುಗಿರ್ಗೆ ಏನಂತಂದ್ ಹೇಳಿದ್ರೆ 60 ಮೇಲೆ ಹೋಗೇ ಇಲ್ಲ. ಏನಂತಂದ್ ಹೇಳಿದ್ರೆ 55ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 70ರವರೆಗೂ ಐತೆ. ಸೊ ಬಟ್ ಈ ಸರಿ ಏನಂತಂದ್ ಹೇಳಿದ್ರೆ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಿಂದ ಒಂದ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಆಗ್ಬೋದಷ್ಟೇ. ಮ್ಯಾಕ್ಸಿಮಮ್ ಏನಂತಂದ್ ಹೇಳಿದ್ರೆ 5 ಮಾರ್ಕ್ಸ್ ಅಥವಾ ಡಿಫ್ರೆನ್ಸ್ ಆಗ್ಬೋದಷ್ಟೇ. ಬಟ್ ಅದ್ರ ಎಲ್ರು ಏನಂತಂದ್ ಹೇಳಿದ್ರೆ ಫಿಸಿಕಲ್ ಅನ್ನ ಪ್ರಿಪೇರ್ ಆಗಿ. ನೋಡ್ರಿ, ಹುಡುಗರಿಗೆ ಏನಂತಂದ್ ಹೇಳಿದ್ರೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ 24 ಮಿನಿಟ್ಸ್ ಒಳಗಡೆ, 24 ನಿಮಿಷದೊಳಗಡೆ 5 ಕಿಲೋಮೀಟರ್ ಓಡಬೇಕು. ಆಮೇಲೆ ಹುಡುಗಿರಿಗೆ 1.6 ಕಿಲೋಮೀಟರ್ ಇರುತ್ತೆ, ಅಂದ್ರೆ 1600 ಮೀಟರ್ ಇರುತ್ತೆ. ಸೊ ನೀವೇನಪ್ಪಾ ಅಂತಂದ್ ಹೇಳಿದ್ರೆ 8.5 ನಿಮಿಷದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 8 ನಿಮಿಷ 30 ಸೆಕೆಂಡ್ ಒಳಗಡೆ ಕ್ಲಿಯರ್ ಮಾಡ್ಕೋಬೇಕು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಫಿಸಿಕಲ್ ಟೆಸ್ಟ್. ಆಮೇಲೆ ನೆಕ್ಸ್ಟ್ ಏನ್ ಕೇಳ್ತಾರ, ಹೈಟ್ ನೋಡ್ತಾರ. ಹೈಟ್ ಇದೆಲ್ಲ ಪ್ರಾಬ್ಲಮ್ ತೊಗೊಳಕ್ ಹೋಗ್ಬಿಡ್ರಿ. ಹೈಟ್ ಏನಂತಂದ್ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತು. ಸೊ ಹುಡುಗರಿಗೆ ಏನಂತಂದ್ ಹೇಳಿದ್ರೆ 170 ಸೆಂಟಿಮೀಟರ್ ಇರಬೇಕು. ಸರ್ ನನ್ 169 ಐತೆ, ನನ್ 168 ಐತೆ, ನೀವ್ ಯಾರು ಸೆಲೆಕ್ಷನ್ ಆಗಂಗಿಲ್ಲ. ಸೊ ಇವಾಗ್ಲೇ ಹೇಳ್ತಾ ಇರೋದು, ನೀವ್ ಯಾರು ಸೆಲೆಕ್ಷನ್ ಆಗಂಗಿಲ್ಲ.
ಅದಾದ ನಂತರ ಎಸ್ ಟಿ ಅವ್ರಿಗೆ ನೋಡ್ರಿ. ಸೊ ಎಸ್ ಟಿ ಇದ್ರ, ಸೊ ಯಾರ್ದು ಕಾಸ್ಟ್ ಎಸ್ ಟಿ ಇರುತ್ತ, ಸೊ ಅವ್ರಿಗೆ ಏನಂತಂದ ಹೇಳಿದ್ರೆ ಹುಡುಗರಿಗೆ 162 ಇದ್ರೆ ಓಕೆ. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ಯಾರ್ದು ಎಸ್ ಟಿ ಇರುತ್ತೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದ್ರ ಅವ್ರಿಗೆ ಏನಪ್ಪಾ ಅಂತಂದ್ 162 ಇರುತ್ತೆ, ಹುಡುಗಿರಿಗೆ 150 ಇರುತ್ತೆ. ಸೊ ಇವ್ರನ್ನ ಬಿಟ್ಬಿಟ್ಟು ಹುಡುಗಿರಿಗೆ 157 ಕಂಪಲ್ಸರಿ. ಸರ್ ನನ್ 156 ಐತಿ, 155 ಐತಿ, 157 ಇರ್ಲಿ ಸೆಲೆಕ್ಷನ್ ಆಗತ್ತೆ, ಹುಡುಗರಿಗೆ 170 ಇರ್ಲಿ ಸೆಲೆಕ್ಷನ್ ಆಗತ್ತೆ. ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರು ಕೂಡ ಏನಂತಂದ್ ಹೇಳಿದ್ರೆ ಸ್ಟ್ರಿಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ನಡೀತಾ ಇರುತ್ತೆ ಫಿಸಿಕಲ್ ಎಕ್ಸಾಮಿನೇಷನ್. ಸೊ ನಿಮ್ದು ಏನಂತಂದ್ರೆ ರಿಜೆಕ್ಟ್ ಆಗತ್ತೆ. ಸೊ ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ಅದ್ರ ಬಗ್ಗೆ ನೆನ್ಪಿಟ್ಕೊಡ್ರಿ. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ನೆಕ್ಸ್ಟ್ ಚೆಸ್ಟ್ ಬಗ್ಗೆ ಕೇಳ್ತಾರ. ಎಷ್ಟಿರ್ಬೇಕು? ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರೆ 80 ಇರ್ಬೇಕು. ನಿಮ್ದೇನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಪಾನ್ಷನ್ ಆದ ಏನಂತಂದ್ ಹೇಳಿದ್ರೆ 85 ಇರ್ಬೇಕು. ಇದು ಮಿನಿಮಮ್. ಸೊ ಜಾಸ್ತಿ ಇದ್ರೆ ಪರವಾಗಿಲ್ಲ, ಬಟ್ ಆದ್ರೆ ಕಡಿಮೆ ಇರಬಾರ್ದು. ಸೊ ಇದೆಲ್ರಿಗೂ ಕ್ಲಿಯರ್. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಫಿಸಿಕಲ್ ಬಗ್ಗೆ ನಡೆಯುತ್ತೆ. ಫಿಸಿಕಲ್ ಆದ ನಂತರ ನಿಮ್ದು ನೆಕ್ಸ್ಟ್ ಏನಿರುತ್ತೆ, ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಇರುತ್ತೆ. ಇದನ್ನ ಕ್ಲಿಯರ್ ಮಾಡ್ಕೊಡ್ರಿ. ಸೊ ಆರಾಮಾಗಿ ಏನಂತಂದ್ ಹೇಳಿದ್ರೆ ಡಾಕ್ಯುಮೆಂಟೇಶನ್ ಮಾಡ್ಕೊಡ್ರಿ. ರಿಸಲ್ಟ್ ವರ್ಗು ಏನಂತಂದ್ ಹೇಳಿದ್ರೆ ವೇಟ್ ಮಾಡ್ರಿ. ನಿಮ್ಗೆ ಕೀ ಆನ್ಸರ್ ಅನ್ನ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಸೊ ಒಂದ್ ವಾರದಲ್ಲಿ, ಇನ್ನೊಂದ್ 7 ದಿನದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ ಕೀ ಆನ್ಸರ್ಸ್ ಗಳನ್ನ ಬಿಡ್ತಾರ. ಸೊ ಯಾರು ಏನಂತಂದ್ ಹೇಳಿದ್ರೆ ಟೆನ್ಷನ್ ತೊಗೊಳಕ್ ಹೋಗ್ಬಿಡ್ರಿ. ಓಕೆ ನನ್ ಸರ್ ಆಗ್ಲಿಲ್ರಿ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ ಅಂತಂದ್ ಹೇಳಿ. ಇವಾಗ ನೋಡ್ರಿ ಒಂದ್ ಎಕ್ಸಾಮ್ ಕರಿತಾ ಇದನ್ನ ಆರ್ ಪಿ ಎಫ್ ಎಕ್ಸಾಮ್ ಅಂತಂದ್ ಹೇಳ್ಬಿಟ್ಟು, ಇದ್ರದ್ದು ಹೈಟ್ ಕೂಡ ಏನಂತಂದೆ 170 ಇರ್ಲಿಲ್ಲ ಅಂದ್ರ ಇದ್ರ ಹೈಟ್ ಕೂಡ ಏನಂತಂದ್ ಹೇಳಿದ್ರೆ 165 ಐತೆ. ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ ಇದ್ರ ಬಗ್ಗೆ. ಈ ಎಕ್ಸಾಮ್ಸ್ ಗಳನ್ನ ಪ್ರಿಪೇರ್ ಆಗಿ ನೀವು ಕೂಡ ಏನಂತಂದ್ ಹೇಳಿದ್ರೆ ಜಾಬ್ ನ ತಗೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.